ಕೊಪ್ಪಳದಲ್ಲಿ ಕಾರ್ಖಾನೆಗಳ ಅವಾಂತರದಿಂದ ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಕಪ್ಪು ಧೂಳಿನಿಂದ ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಗ್ರಾಮಸ್ಥರು. ಹತ್ತಾರು ಗ್ರಾಮಗಳಿಗೆ ಆವರಿಸಿರುವಂತಹ ಕಪ್ಪು ಧೂಳು ವಿಷಕಾರಿ ಹೊಗೆಯಿಂದ ಬಾಳೆ ಶೇಂಗಾ ಬೆಳೆಗೆ ಹಾನಿ ಆಗಿದೆ. ಹೀಗಾಗಿ ಕೊಪ್ಪಳಕ್ಕೆ ಹೊಸ ಕಾರ್ಖಾನೆ ಬೇಡ ಅಂತ ಜನರು ಹೇಳ್ತಿದ್ದಾರೆ. ಹೊಸ ಕಾರ್ಖಾನೆ ಬಂದ್ರೆ ಮತ್ತಷ್ಟು ಸಂಕಷ್ಟ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಹೊಸ ಕಾರ್ಖಾನೆ ನಿರ್ಮಾಣಕ್ಕೆ ಮುಂದಾಗಿರುವಂತಹ ಸರ್ಕಾರ ನಮಗೆ ಈ ಕಾರ್ಖಾನೆ ಬೇಡ ಅಂತ ಜನ ಹೇಳೋದಕ್ಕೆ ರೀಸನ್ ಏನು ಅಂತಂದರೆ, ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಈಗ ಆಲ್ರೆಡಿ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಇದರಿಂದ ಮತ್ತೆ ಸಮಸ್ಯೆಗಳಾಗತ್ತೆ ಅಂತ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಕಪ್ಪು ಧೂಳಿನಿಂದ ನಿತ್ಯ ನರಕ ಯಾತನೆಯನ್ನು ಅಲ್ಲಿನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಉಸಿರಾಟದ ಸಮಸ್ಯೆ, ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು, ಚರ್ಮ ರೋಗ ಎಲ್ಲ ಕಾಣಿಸ್ಕೊಳ್ತಾ ಇದೆ. ಎಲ್ಲಿ ನೋಡಿದ್ರೂ ಧೂಳು. ಕುಡಿಯೋ ನೀರಿನಲ್ಲೂ ಧೂಳು, ಅಡುಗೆ ಮಾಡಿಟ್ರೆ ಅದರಲ್ಲೂ ಧೂಳು, ಬಟ್ಟೆಗಳಲ್ಲೂ ಧೂಳು, ಎಲ್ಲಿ ನೋಡಿದ್ರೂ ಧೂಳು. ಹಾಗಾಗಿ ಇದರ ಸಹವಾಸವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸುಮಾರು 10 ಗ್ರಾಮಗಳಿಗೆ ಇದೇ ಥರ ಕಪ್ಪು ಧೂಳು ಆವರಿಸ್ಕೊಂಡು ಹೋಗಿದೆ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾರೆ, ಅದು ಹಸಿರು ಕಲರಿನ ಗಿಡ. ಆದರೆ ಹೆಂಗಾಗಿ ಹೋಗಿದೆ ಅಂತ ನೀರು ಹಾಕಿ ತೊಳೆದ ಮೇಲೆ ಯಾವ ಥರ ಆಯಿತು ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈ ಧೂಳು, ವಿಷಕಾರಿ ಹೊಗೆ, ಇದೆಲ್ಲದರಿಂದಲೂ ಕೂಡ ನಾವು ಬೆಳೆಯುವಂಥ ಬೆಳೆಗೂ ಹಾನಿ ಆಗ್ತಿದೆ. ನಾವು ಉಸಿರಾಡೋದಕ್ಕೆ ಒಂದು ಸ್ವಚ್ಛವಾದಂಥ ಗಾಳಿ ಇಲ್ಲ, ನೀರಿಲ್ಲ. ಹೀಗಿರಬೇಕಾದ್ರೆ ನಮಗೆ ಈ ಕಾರ್ಖಾನೆಗಳ ಸಹವಾಸವೇ ಬೇಡ ಅಂತ ಆಗ್ರಹಿಸ್ತಾ ಇದ್ದಾರೆ. One second. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಅಲ್ಲಿನ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಎಲ್ಲಿ ನೋಡಿದ್ರು ಧೂಳು, ವಿಷಾನಿಲ ಮತ್ತು ಬೆಳೆಗಳಿಗೂ ಕೂಡ ಹಾನಿ ಆಗ್ತಿದೆ. ಬಟ್ ಈಗ ಅಲ್ಲಿ ಕಾರ್ಖಾನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು, ವ್ಯವಸ್ಥೆಗಳು ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರಾದರೂ ಬಂದಿದ್ದು, ನೋಡಿದ್ದು, ಇಲ್ಲ ಅಂತ ಭರವಸೆ ಕೊಟ್ಟಿದ್ದು ಏನಾದರೂ ಆಗ್ತಾ ಇದೆಯಾ? ನೀತಿ ಖಂಡಿತರು ಕೂಡ ಈಗಾಗಲೇ ಕೊಪ್ಪಳ ತಾಲೂಕಿನ ಕೂಗಳತೆ ಅಂದ್ರೆ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ MSPL ವತಿಯಿಂದ ಸುಮಾರು 54,000 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಉಕ್ಕಿನ ಕಾರ್ಖಾನೆ ಪ್ರಾರಂಭವಾಗ್ತಾ ಇದೆ. ಇದಕ್ಕೆ ಈಗಾಗಲೇ ಬಹಳಷ್ಟು ಅಂದ್ರೆ ಜನರು ಕೂಡ, ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಂತಂದ್ರೆ, ಉಳಿದಂತ ಏನು ಕೆಲವಷ್ಟು ಕೊಪ್ಪಳ ತಾಲೂಕಿನ ಸುಮಾರು 10ಕ್ಕೂ ಹೆಚ್ಚು ಕಾರ್ಖಾನೆ ಬರ್ತವೆ. ಆ ಕಾರ್ಖಾನೆಯಿಂದ ಜನರು ಯಾವ ರೀತಿ ನರಕ ಯಾತನೆ ಅನುಭವಿಸ್ತಾರೆ ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಅಲ್ಲಿ ರೈತರು ಇರ್ಬೋದು, ಜನರು ಇರ್ಬೋದು, ಸಂಪೂರ್ಣವಾಗಿ ಕಪ್ಪು ಧೂಳು ಮತ್ತು ಅಲ್ಲಿನ ಏನಂದ್ರೆ ಸರಿಸುಮಾರು 10 ಹಳ್ಳಿಗಳ ಮೇಲೆ ಆವರಿಸಿರುವಂತದ್ದು. ಅದು ಇದೀಗ ಅಲ್ಲಿ ರೈತರ ಮೇಲೆ ಮತ್ತು ಜನರ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಯಾಕಂತಂದ್ರೆ ರೈತರ ಬೆಳೆ ಒಂದು ಬಾಳೆ ಬೆಳೆ ಇರ್ಬೋದು, ಶೇಂಗಾ ಬೆಳೆ ಇರ್ಬೋದು, ಇನ್ನಿತರ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿರುವಂತದ್ದು. ಅಂದ್ರೆ ಆ ಕಾರ್ಖಾನೆಗಳಿಂದ ಸುತ್ತಮುತ್ತಲ ಇರುವಂತ ಕೊಪ್ಪಳ ತಾಲೂಕಿನ ಗಿಣಿಗೇರ ಬರುತ್ತೆ ಮತ್ತು ಹಾಲ್ವರ್ತಿ ಗ್ರಾಮ ಬರುತ್ತೆ ಮತ್ತು ಕುಣಿಕೇರಿ ಅಂತ ಗ್ರಾಮ ಬರುತ್ತೆ. ಸುತ್ತಮುತ್ತಲ ಒಂದು 10 ಕಾರ್ಖಾನೆ ಇರೋದ್ರಿಂದ ಆ ಧೂಳಿನಿಂದಾಗಿ ಸಂಪೂರ್ಣವಾಗಿ ಇದೀಗ ಅಲ್ಲಿ ನರಕಾಯತನ ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಜನರ ಆರೋಗ್ಯ ಮೇಲೆ ಪರಿಣಾಮ ಬೀರುವಂತದ್ದು. ಇದರಿಂದ ಇವತ್ತು ಬಹಳಷ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಜನರಿಗೆ ಆಕ್ರೋಶ ಕಾಣುತ್ತೆ. ಅಂದ್ರೆ 10 ಕಾರ್ಖಾನೆಯಿಂದ ಈ ರೀತಿ ನರಕ ಅನುಭವಿಸ್ತಾ ಇದ್ದಾರೆ. ಅದರ ನಡುವೆ ಇದೀಗ ಮತ್ತೆ ಹೊಸ ಉಕ್ಕಿನ ಕಾರ್ಖಾನೆ ಪ್ರಾರಂಭ ಆದ್ರೆ ಇನ್ನಷ್ಟು ನರಕಾಯತನ ಅನುಭವಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ನೀವು ದೃಶ್ಯಾವಳಿ ನೋಡಿ ಅಂತೇಳಿ ಸ್ವತಃ ರೈತರು ಇರ್ಬೋದು, ಅಲ್ಲಿನ ಜನರು ಇರ್ಬೋದು, ಪ್ರತಿಯೊಂದು ತಮ್ಮ ಜಮೀನಲ್ಲಿ ಇರುವಂತ ಬೆಳೆ ನಾಶ ಆಗಿರೋದಿರ್ಬೋದು, ಮತ್ತೆ ಗ್ರಾಮದಲ್ಲಿ ಧೂಳು ಆವರಿಸಿರ್ಬೋದು ಮತ್ತು ವಿಷಾನಿಲ್ಲ ಇವತ್ತು ಏನಂದ್ರೆ ಗ್ರಾಮದಲ್ಲಿ ಆವರಿಸಿರುವಂತದ್ದು, ಅವೆಲ್ಲ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ಅದರ ನಡುವೆ ಇದೀಗ ಸ್ವತಃ ಏನಂದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ಸ್ವತಃ ರೈತರು ಮತ್ತು ನಾಗರಿಕರಿರ್ಬೋದು 24ರಂದು ಕೊಪ್ಪಳ ನಗರವನ್ನ ಬಂದ್ ಮಾಡ್ಬೇಕಂತ ಇವತ್ತು ಕರೆ ನೀಡಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಅಧಿಕಾರಿಗಳು ಏನಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಇರ್ಬೋದು, ನಿಯಂತ್ರಣ ಮಾಡ್ಬೇಕಾಗಿತ್ತು. ಇವೆಲ್ಲ ಏನ್ ಡಸ್ಟ್ ಬರ್ತಾ ಇದೆ, ಧೂಳು ಬರ್ತಾ ಇದೆ, ಕಪ್ಪು ಹೊಗೆ ಬರ್ತಾ ಇದೆ, ಇವೆಲ್ಲ ನಿಯಂತ್ರಣ ಮಾಡುವಂತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಾಗಿ ಬಹಳಷ್ಟು ಬೆಳೆ ಹಾನಿ ಆಗಿದೆ. ಅದ್ರ ಜೊತೆಗೆ ಮತ್ತೆ ಹೊಸ ಕಾರ್ಖಾನೆ ಬಂದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ಇಂಚು ಕೂಡ ಅವತ್ತು ರೈತರು ತೋರಿಸ್ತಾ ಇರೋದು. ನೀತಿ. ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮ ಡೀಟೇಲ್ಸ್ಗಾಗಿ.